ಲಾಸ್ ಆಗ್ತಾ ಇದೆಯಾ? ಸ್ನಾನ ಮಾಡಿದ ಮೇಲೆ ಅಥವಾ ತಲೆ ಕೂದಲು ಬಾಚಿದ ಮೇಲೆ ತುಂಬ ಹೇರ್ ಲಾಸ್ ಆಗ್ತಾ ಇದೆ. ಡೆಲಿವರಿ ಆಗಿ ಇಷ್ಟು ಸಮಯ ಆಯಿತು, ಇನ್ನೂ ಕೂಡ ಹೇರ್ ಫಾಲ್ ಸ್ಟಾಪ್ ಆಗಿಲ್ಲ. ಡ್ಯಾಂಡ್ರಫ್ನ ಸಮಸ್ಯೆ ಇದೆ, ಸ್ಕ್ಯಾಲ್ಪ್ ಇಚ್ಚಿಂಗ್ ಇದೆ, ತಲೆ ಕೂದಲಿನ ರೂಟ್ ತುಂಬಾನೇ ವೀಕ್ ಆಗಿವೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹಾಗಾದರೆ ಚಿಂತೆ ಬೇಡ. ಪ್ರತಿಯೊಂದು ಹೇರ್ ರಿಲೇಟೆಡ್ ಸಮಸ್ಯೆಗೂ ಒಂದು ಸೂಪರ್ ಆದ ಸೊಲ್ಯೂಷನ್ ಇದೆ. ಈ ಸೊಲ್ಯೂಷನನ್ನು ನೀವು ಹೊರಗಡೆ ಹೋಗಿ ಮಾರ್ಕೆಟಿಂದ ತರಬೇಕಂತ ಇಲ್ಲ. ಮನೆಯಲ್ಲೇ ಕುತ್ಕೊಂಡು ತುಂಬಾನೇ ನ್ಯಾಚುರಲ್ ಆಗಿ ಮನೆಯಲ್ಲಿ ಈ ಒಂದು ಟೋನರನ್ನು ನೀವು ಪ್ರಿಪೇರ್ ಮಾಡ್ಬೋದು. ಈ ಸೊಲ್ಯೂಷನನ್ನು ಗಂಡಸರು ಕೂಡ ಯೂಸ್ ಮಾಡ್ಬೋದು, ಹೆಂಗಸರು ಕೂಡ ಯೂಸ್ ಮಾಡ್ಬೋದು. ಇದೇನು ಮ್ಯಾಜಿಕ್ ಅಲ್ಲ, ಬಟ್ ನಿಯಮಿತವಾಗಿ ಅಂದರೆ ವಾರದಲ್ಲಿ 3 ಬಾರಿ ನೀವು ಇದನ್ನು ಯೂಸ್ ಮಾಡಿದರೆ ಓವರ್ ದ ಟೈಮ್ ನಿಮ್ಮ ಹೇರ್ ಗ್ರೋತಲ್ಲಿ ನೀವು ತುಂಬಾನೇ ಬದಲಾವಣೆ ಕಾಣ್ತೀರಾ. ಈ ಟಾನಿಕನ್ನು, ಈ ಒಂದು ಟೋನರನ್ನು ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನಾನು ನಿಮಗೆ ಇವಾಗ ತೋರಿಸಿಕೊಡ್ತೀನಿ. ಇದು ವೆಸ್ಟರ್ನ್ ರೀಜನಲ್ಲಿ ತುಂಬಾನೇ ಪಾಪ್ಯುಲರ್ ಆಗಿದೆ. ಬಟ್ ಇವಾಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿದರೆ ಇದರ ಬಗ್ಗೆ ತುಂಬ ಚರ್ಚೆ ನಡೀತಾ ಇದೆ. ಆ್ಯಂಡ್ ನಾನು ಕೂಡ ಇದನ್ನು ಯೂಸ್ ಮಾಡ್ತೀನಿ. ನಾನು ಕೂಡ ಇವಾಗ ಮಾಡಬೇಕು ಅಂತ ಹೊರಟಿದ್ದೀನಿ. ಹಾಗೆ ನನಗೆ ಅನಿಸಿತು ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ. ಸೊ ಇವಾಗ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಸುಮಾರು 2 ಕಪ್ನಷ್ಟು ನೀರು ಹಾಕಬೇಕು. ಅಂದಾಜಾಗಿ ಹೇಳಬೇಕಿದ್ರೆ 400 to 450 ml ಅಷ್ಟು ನೀರು ಸೇರಿಸಿ. ಇವಾಗ ಇಲ್ಲಿ ಕೆಲವರ ಮನೆಯಲ್ಲಿ ಹಾರ್ಡ್ ವಾಟರ್ ಎಲ್ಲ ಬರುತ್ತೆ. ಸೊ ಹಾಗಾಗಿ ಕುಡಿಲಿಕ್ಕೆ ಯಾವ ನೀರು ನೀವು ಯೂಸ್ ಮಾಡ್ತೀರಾ ನೋಡಿ, ಆ ನೀರು ಯೂಸ್ ಮಾಡಿದರೆ ತುಂಬ ಒಳ್ಳೆಯದು. ಇವಾಗ ನಾನು ಗ್ಯಾಸ್ ಕೂಡ ಆನ್ ಮಾಡಿದ್ದೀನಿ. ಇವಾಗ ಮೇನ್ ಇಂಗ್ರೀಡಿಯೆಂಟ್ ಯಾವುದಂದರೆ, ಇಲ್ಲಿಗೆ ಹಾಕುವ ಇಂಗ್ರೀಡಿಯೆಂಟ್ ಮೇನ್ ರೋಸ್ಮೇರಿ ಲೀವ್ಸ್. ಇದು ಡ್ರೈಡ್ ರೋಸ್ಮೇರಿ ಲೀವ್ಸ್ ಸಿಕ್ಕಿದ್ರೆ ಒಳ್ಳೆಯದು. ಇವಾಗ ನಿಮಗೆ ಇದು ಗ್ರಾಸರಿ ಶಾಪಿಂಗಲ್ಲಿ ಕೂಡ ಸಿಗುತ್ತೆ. ಕೆಲವೊಂದು ಸಲ ನಿಮಗೆ ಸಿಗದೇ ಇದ್ದರೆ ಆನ್ಲೈನಲ್ಲಿ ತುಂಬ ಈಸಿಲಿ ಅವೈಲೇಬಲ್ ಇದೆ. ಸೊ ಇದನ್ನು ನೀವು 1 ಸ್ಪೂನಷ್ಟು ನೀವು ರೋಸ್ಮೇರಿ ಲೀವ್ಸನ್ನು ಇದ್ರ ಜೊತೆ ಮಿಕ್ಸ್ ಮಾಡಬೇಕು. ಆ್ಯಂಡ್ ಗ್ಯಾಸ್ ಕೂಡ ಆನ್ ಮಾಡಿದ್ದೀನಿ. ಆ್ಯಂಡ್ ಇದು ಇವಾಗ ಆಲ್ಮೋಸ್ಟ್ 25 ನಿಮಿಷ ತನಕ ಕುದಿಬೇಕು. ನಾನಿವಾಗ ನಿಮಗೆ ಕಲ್ಲರ್ ಕೂಡ ತೋರಿಸಿದ್ದೀನಿ. ಇವಾಗ ಜಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ ಮಾತ್ರ. ಕಲ್ಲರ್ ನಾರ್ಮಲ್ ನೀರಿನ ಕಲ್ಲರೇ ಇದೆ. ಇದು ಕುದಿದ ಮೇಲೆ ಕಲ್ಲರ್ ಚೇಂಜ್ ಆಗ್ತಾ ಬರುತ್ತೆ. ಸೊ ಕಲ್ಲರ್ ಚೇಂಜ್ ಆಗುವಾಗ ನಾನು ನಿಮಗೆ ತೋರಿಸ್ತೀನಿ. ಸೊ ಹೇಳಿದ ಕ್ವಾಂಟಿಟಿಯನ್ನು ನೀವು ಮಿಸ್ ಮಾಡಬೇಡಿ. 2 ಕಪ್ ನೀರಿಗೆ 1 ಸ್ಪೂನಷ್ಟು ರೋಸ್ಮೇರಿ. ಇವಾಗ ತೋರಿಸಿ ಆಯ್ತಂತ ವಿಡಿಯೋ ಸ್ಕಿಪ್ ಮಾಡಬೇಡಿ. ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ. ಯಾವ ರೀತಿ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಸ್ನಾನ ಮಾಡಿದ ಮೇಲೆ ಎಷ್ಟು ಗಂಟೆಗೆ ಟೈಮ್ ತನಕ ಅಪ್ಲೈ ಮಾಡಬೇಕು, ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಯಾಕೆಂದರೆ ಅರ್ಧ ವಿಡಿಯೋ ಸ್ಕಿಪ್ ಮಾಡಿದರೆ ನೀವು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಸ್ಕಿಪ್ ಮಾಡಿದ ಹಾಗೆ. ಸೊ ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ವಿಷಯವನ್ನು ಶೇರ್ ಮಾಡುವಾಗ ದಯಮಾಡಿ ಸ್ಕಿಪ್ ಮಾಡಬೇಡಿ. ಇವಾಗ ನೀವು ನೋಡ್ಬೋದು ಕಲ್ಲರ್ ಕೂಡ ಚೇಂಜ್ ಆಗ್ತಾ ಬಂದಿದೆ. ಕಲ್ಲರ್ ಗೋಲ್ಡನ್ ಗ್ರೀನ್ ಅಥವಾ ಲೈಟ್ ಬ್ರೌನಲ್ಲಿ ಕಲ್ಲರ್ ಚೇಂಜ್ ಆಗ್ತಾ ಇದೆ. ಇದನ್ನು ನೀವು ಮೀಡಿಯಮ್ ಫ್ಲೇಮಲ್ಲಿ, ಹೈ ಫ್ಲೇಮ್ ಇಡಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಸುಮಾರು 20 ನಿಮಿಷ ತನಕ ಚೆನ್ನಾಗಿ ಕುದಿಬೇಕು. ಸ್ವಲ್ಪ ನೀರಿನ ಕ್ವಾಂಟಿಟಿ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಆ್ಯಂಡ್ ಇದು ಚೆನ್ನಾಗಿ ಕುದಿದ ಮೇಲೆ ಫುಲ್ ತಣ್ಣಗಾದಮೇಲೆ ನೆಕ್ಸ್ಟ್ ಒಂದು ಏರ್ ಟೈಟ್ ಸ್ಪ್ರೇ ಬಾಟಲ್ ಇದೆ ಅಲ್ವಾ, ಆ ಬಾಟಲಿಗೆ ನೀವು ಇದನ್ನು ಸ್ವಲ್ಪ ಕಂಪ್ಲೀಟ್ ತಣ್ಣಗಾದಮೇಲೆ ಟ್ರಾನ್ಸ್ಫರ್ ಮಾಡಿ. ಇವಾಗ ನನ್ನ ಹತ್ರ ಒಂದು ಗ್ಲಾಸಿದ್ದು ಸ್ಪ್ರೇ ಬಾಟಲ್ ಇದೆ, ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಪ್ಲಾಸ್ಟಿಕ್ ಸ್ಪ್ರೇ ಬಾಟಲ್ ಕೂಡ ಸಿಗುತ್ತೆ. ಯಾಕೆಂದರೆ ತಣ್ಣಗಾದ್ಮೇಲೆ ನಾವು ಹಾಕೋದಲ್ವಾ. ಸೊ ಬಿಸಿ ಬಿಸಿ ಇದ್ದಾಗ ಹಾಕಬೇಡಿ, ಫುಲ್ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಟ್ರಾನ್ಸ್ಫರ್ ಮಾಡಿ. ಇದನ್ನು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬೇಕು. ಯೂಸ್ ಮಾಡುವಾಗ ತೆಗಿಬೇಕು. ಆಮೇಲೆ ಯೂಸ್ ಮಾಡಿದ ಮೇಲೆ ಫ್ರಿಜ್ಜಲ್ಲಿ ಅಟ್ಲೀಸ್ಟ್ 7 ರಿಂದ 9 ದಿನ ತನಕ ನೀವು ಇದನ್ನು ಯೂಸ್ ಮಾಡ್ಬೋದು. ಆಲ್ಮೋಸ್ಟ್ ಪ್ರತಿ 8 ದಿವಸಕ್ಕೆ ಒಮ್ಮೆ ನೀವು ಹೊಸ ಬ್ಯಾಚ್ ಪ್ರಿಪೇರ್ ಮಾಡಬೇಕು. ಸೊ ಹಾಗಾಗಿ ಪ್ರಿಪೇರ್ ಮಾಡುವಾಗಲೇ ನೀವು ಎಷ್ಟು 7 ರಿಂದ 8 ದಿವಸಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟೇ ಪ್ರಿಪೇರ್ ಮಾಡಿ. ಅದಕ್ಕಿಂತ ಜಾಸ್ತಿ ಪ್ರಿಪೇರ್ ಮಾಡಬೇಡಿ. ಯಾಕೆಂದರೆ ಪ್ರತಿ ವಾರಕ್ಕೆ 8 ದಿವಸಕ್ಕೆ ಒಮ್ಮೆ 9 ದಿವಸಕ್ಕೆ ಒಮ್ಮೆ ನೀವು ಫ್ರೆಶ್ ಬ್ಯಾಚನ್ನು ಪ್ರಿಪೇರ್ ಮಾಡಬೇಕಾಗತ್ತೆ. ಆಮೇಲೆ ಇದನ್ನು ಫ್ರಿಜ್ಜಲ್ಲೇ ಸ್ಟೋರ್ ಮಾಡಬೇಕು. ಇವಾಗ ರೆಡಿ ಆಗಿದೆ ನೋಡಿ, ಕಲ್ಲರ್ ಕೂಡ ಯಾವ ರೀತಿ ಇದೆ ಅಂತ. ತಣ್ಣಗಾದ್ಮೇಲೆ ಇದೇ ಕಲ್ಲರ್ ಬರುತ್ತೆ, ಡಾರ್ಕ್ ಬ್ರೌನಿಶ್. ಇವಾಗ ಇದರ ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿದೆ, ಏನು ಬ್ಯಾಡ್ ಸ್ಮೆಲ್ ಇಲ್ಲ. ತಲೆಗೆ ಹಾಕಿದರೆ ಕೂಡ ಏನಾದರೂ ಒಂದು ಪರ್ಫ್ಯೂಮ್ ಹಾಕಿದ ಹಾಗೇ ಸ್ಮೆಲ್ ಬರುತ್ತೆ. ಆ್ಯಂಡ್ ಇವಾಗ ನಾನು ಅಪ್ಲಿಕೇಶನ್ ಯಾವ ರೀತಿ ಮಾಡಬೇಕು ಅದು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ನಾನು ತಲೆ ಕೂದಲನ್ನು 2 ಪಾರ್ಟಿಷನ್ ಮಾಡಿ ಎಲ್ಲ ಟ್ಯಾಂಗಲ್ ತಿಕ್ಕು ಏನೆಲ್ಲ ಇದೆ ಅದೆಲ್ಲ ನೀವು ಟ್ಯಾಂಗಲ್ಸ್ ಎಲ್ಲ ತೆಗಿಬೇಕು. ಆಮೇಲೆ ಸ್ಪ್ರೇ ಬಾಟಲನ್ನು ಒಂದು ಸೈಡಿಂದ ಶುರು ಮಾಡಬೇಕು. ಫುಲ್ ಸ್ಕ್ಯಾಲ್ಪನ್ನು ನೀವು ಸ್ಪ್ರೇ ಮಾಡಬೇಕು. ಆದಷ್ಟು ಫುಲ್ ಸ್ಕ್ಯಾಲ್ಪ್ ಕವರ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕೆಂದರೆ ಸ್ಪ್ರೇ ಮಾಡುವಾಗ ಜಾಸ್ತಿ ಸ್ಪ್ರೇ ಆಗೋದಿಲ್ಲ, ಸ್ವಲ್ಪನೇ ಸ್ಪ್ರೇ ಆಗೋದು. ಸೊ ಹಾಗಾಗಿ ಫುಲ್
ಈ ಸ್ಕ್ಯಾಲ್ಪನ್ನು ನೀವು ಈ ಥರ ಸ್ಪ್ರೇ ಮಾಡಿ ಕವರ್ ಮಾಡಬೇಕು. ಹಾಗೆಯೇ ಹೇರ್ ಲೆಂತಿಗೆ ಕೂಡ ನೀವು ಇದನ್ನು ಯೂಸ್ ಮಾಡಬೇಕು. ಇವಾಗ ಫುಲ್ ನನ್ನ ಸ್ಕ್ಯಾಲ್ಪಿಗೆಲ್ಲ ಸ್ಪ್ರೇ ಮಾಡಿದೆ, ಹೇರ್ ಲೆಂತಿಗೆ ಸ್ಪ್ರೇ ಮಾಡಿದ ಮೇಲೆ ಇದನ್ನು ಜೆಂಟ್ಲಿ 2 to 3 ಮಿನಿಟ್ಸ್ ತನಕ ನೀವು ಫಿಂಗರ್ ಟಿಪ್ಸಿಂದ ಮಸಾಜ್ ಮಾಡಬೇಕು. ಜಾಸ್ತಿ ತಿಕ್ಕಬೇಕು ಅಥವಾ ಉಜ್ಜಬೇಕಂತ ಇಲ್ಲ, ನೀವು ಫಿಂಗರ್ ಟಿಪ್ಸಿಂದ ಜೆಂಟ್ಲಿ ನೀವು 2 ರಿಂದ 3 ನಿಮಿಷ ತನಕ ಇದನ್ನು ಮಸಾಜ್ ಮಾಡಬೇಕು. ಎಲ್ಲಿಯಾದರೂ ಸರಿ ಸ್ಪ್ರೇ ಆಗಿಲ್ಲ, ಡ್ರೈನೆಸ್ ಇತ್ತ ಅನಿಸಿದರೆ ಇನ್ನು ಸ್ವಲ್ಪ ಸ್ಪ್ರೇ ಮಾಡಿ. ಬಟ್ ಇದನ್ನು ವಾರದಲ್ಲಿ 3 ಸಲ ಮಾತ್ರ ಸ್ಪ್ರೇ ಮಾಡಿ. ಜಾಸ್ತಿ ನಾನು ಎವ್ರಿಡೇ ಯೂಸ್ ಮಾಡಿದರೆ ನನಗೆ ತುಂಬ ಬೆನಿಫಿಟ್ ಆಗುತ್ತೆ ಅಂತ ಅನ್ಕೋಬೇಡಿ. ವಾರದಲ್ಲಿ 3 ಸಲ ಯೂಸ್ ಮಾಡಬೇಕು. ಆಮೇಲೆ ಎಲ್ಲಿ ಕೂಡ ಮುಂದೆ ಕೂಡ ಈ ಏರಿಯಾದಲ್ಲಿ ಬೇಬಿ ಗ್ರೋತ್ ಕೂಡ ನೀವು ಕಾಣ್ತೀರಾ. ನೀವು ಯೂಸ್ ಮಾಡಿ ಆದಮೇಲೆ ನಿಮ್ಮ ಹೇರ್ ಲೆಂತಲ್ಲಿ, ಹೇರ್ ಗ್ರೋತಲ್ಲಿ ನೀವು ತುಂಬ ಬದಲಾವಣೆ ಕಾಣ್ತೀರಾ. ಸೊ ಹಾಗಾಗಿ ಕಂಪ್ಲೀಟಾಗಿ ಇದನ್ನು ಹಾಕಿದ ಮೇಲೆ ಚೆನ್ನಾಗಿ ಮಸಾಜ್ ಮಾಡಬೇಕು. ಆ್ಯಂಡ್ ವಾರದಲ್ಲಿ 3 ಸಲ ಯೂಸ್ ಮಾಡಿದರೆ ಮಾತ್ರ ಸಾಕು, ಅದಕ್ಕಿಂತ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಗಂಡಸರು ಹೆಂಗಸರು ಕೂಡ ಯೂಸ್ ಮಾಡ್ಬೋದು, ಮಕ್ಕಳಿಗೆ ಯೂಸ್ ಮಾಡಲಿಕ್ಕೆ ಕೊಡಬೇಡಿ. ಅಟ್ಲೀಸ್ಟ್ 10 ವರ್ಷ, ತುಂಬ ಸಣ್ಣ ಮಕ್ಕಳು ಯೂಸ್ ಮಾಡೋದು ಬೇಡ. ಯಾಕೆಂದರೆ ಕೆಲವರು ಮತ್ತೆ ಕಮೆಂಟಲ್ಲಿ ಹೇಳ್ತಾರೆ ಮಕ್ಕಳಿಗೆ ಯೂಸ್ ಮಾಡ್ಬೋದಾ ಅಂತ. 12 ವರ್ಷ ಪ್ಲಸ್ 12 ವರ್ಷ ಆದಮೇಲೆ ಯೂಸ್ ಮಾಡಿದರೆ ಸಾಕು, ಸಣ್ಣ ಮಕ್ಕಳಿಗೆ ಯೂಸ್ ಮಾಡೋದು ಬೇಡ. ಆ್ಯಂಡ್ ನೀವು ನೋಡ್ಬೋದು ಹೇರ್ ಗ್ರೋತ್, ಬೇಬಿ ಹೇರ್ ಅಂತ ಹೇಳ್ತೇವಲ್ವಾ, ಸೊ ಸಣ್ಣ ಸಣ್ಣ ಹೇರ್ ಗ್ರೋತ್ ಕೂಡ ನಿಮಗೆ ಕಾಣಿಸ್ಲಿಕ್ಕೆ ಸಿಗುತ್ತೆ. ಸೊ ಹಾಗಾಗಿ ಒಂದೇ ದಿನದಲ್ಲಿ ಎಲ್ಲ ಮ್ಯಾಜಿಕ್ ಆಗುತ್ತೆ ಅಂತ ಅಲ್ಲ, ಇದನ್ನು ನೀವು ನಿಯಮಿತವಾಗಿ ಯೂಸ್ ಮಾಡಬೇಕು. ಆಮೇಲೆ ಇದನ್ನು ಆಸ್ ಅ ಟೋನರ್ ನೀವು ಯೂಸ್ ಮಾಡೋದು. ಸೊ ಹಾಗಾಗಿ ಆಯಿಲ್ ಎಲ್ಲ ತಲೆಗೆ ಹಾಕಿದ ಮೇಲೆ ಅದರ ಮೇಲೆ ಯೂಸ್ ಮಾಡಬೇಡಿ. ಯಾಕೆಂದರೆ ನೀವು ಆಲ್ರೆಡಿ ಆಯಿಲಲ್ಲಿ ಹಾಕಿರ್ತೀರ, ಅದರ ಮೇಲೆ ನೀವು ಈ ರೋಸ್ಮೆರಿ ವಾಟರ್ ಸ್ಪ್ರೇ ಮಾಡಿದರೆ ಅದು ನಿಮ್ಮ ಸ್ಕ್ಯಾಲ್ಪಲ್ಲಿ ಅಬ್ಸಾರ್ಬ್ ಆಗೋದಿಲ್ಲ. ಸೊ ಹಾಗಾಗಿ ಸ್ನಾನ ಮಾಡಿದ ಮೇಲೆ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಅಥವಾ ನೀವು ಡೇ ಟೈಮಲ್ಲಿ ಕೂಡ ಇದನ್ನು ಯೂಸ್ ಮಾಡ್ಬೋದು. ಬಟ್ ಅಂದರೆ ಆಲ್ರೆಡಿ ಆಯಿಲ್ ಹಾಕಿದ ಮೇಲೆ ಅದರ ಮೇಲೆ ವಾಟರ್, ಈ ಒಂದು ಟೋನರನ್ನು ಯೂಸ್ ಮಾಡಬೇಡಿ. ಆಮೇಲೆ ಇದು ಟೋನರ್ ಹಾಕಿದ ತಕ್ಷಣ ಹೋಗಿ ಸ್ನಾನ ಮಾಡಬೇಕಂತ ಇಲ್ಲ. ಯಾಕೆಂದರೆ ಇದು ಟೋನರ್, ಇದನ್ನು ನಿಮ್ಮ ತಲೆಯಲ್ಲಿ ತನ್ನಷ್ಟಕ್ಕೆ ತಾನೇ ಇದು ಅಬ್ಸಾರ್ಬ್ ಆಗುತ್ತೆ. ಇದು ನಾವು ಆಯಿಲಿಂದ ಮಾಡಿಲ್ಲ, ಇದು ನೀರಿಂದ ಮಾಡಿರೋದ್ರಿಂದ ನೀವು ತಕ್ಷಣ ಹೋಗಿ ತೊಳಿಬೇಕಂತ ಇಲ್ಲ.